ಇಲ್ಲಿ ಯಾರೂ ಕೂಡ ತೆರಿಗೆ ವಿರೋಧಿಗಳಿಲ್ಲ. ಯಾವುದೇ ಒಂದು ದೇಶ ನಡೀಬೇಕಾದ್ರೆ ವ್ಯಾಪಾರ ಮಾಡ್ತಾ ಇದ್ರೆ ತೆರಿಗೆ ಕಟ್ಟಪ್ಪ, ಇನ್ಕಮ್ ಟ್ಯಾಕ್ಸು, ನೀನು ಆದಾಯ ಜಾಸ್ತಿ ಮಾಡ್ಕೊಂಡಿದ್ಯಾ, ದೇಶಕ್ಕೆ ತೆರಿಗೆ ಕಟ್ಬಿಡಪ್ಪ ನೀನು ಅಂತ ಯಾರೂ ತೆರಿಗೆ ವಿರೋಧಿಗಳಿಲ್ಲ. ಅದರಲ್ಲಿ ಆಗ್ತಿರ್ತಕ್ಕಂಥ ಗೊಂದಲ ಏನು ಅಂದರೆ 7-8 ವರ್ಷ ಸುಮ್ಮನೆ ಇದ್ದುಬಿಟ್ಟು ನಮಗೆ ಈ ಕಾನೂನು ಸರಿಯಾಗಿ ತಿಳಿಸ್ದೆ, ನಮಗೆ ಇದರ ಬಗ್ಗೆ ಮಾಹಿತಿ ಮೊದಲಿಗೆ ಕೊಡದೆ ಏಕಾಏಕಿ ಹಿಂಗೆ ಮಾಡಿಬಿಟ್ರೆ ನಾವೇನು ಮಾಡಬೇಕು? ಇದಕ್ಕೆ ವ್ಯಾಪಾರಿಗಳೇನು ಮಾಡ್ತಾ ಇದ್ದಾರೆ, ನಮ್ಗೆ ಇದನ್ನು ಹೇಳಲೇ ಇಲ್ವಲ್ರಿ, ಶುರುವಿನಲ್ಲಿ ಹೇಳಬೇಕಾಗಿತ್ತು ರೀ ನಮಗಿದನ್ನು, ಈ ಥರ ಇದೆ ಇದ್ರ ವಿಚಾರ ಅಂತ ಹೇಳಿ. ನಾವು ಅವಾಗ ಫೋನ್ಪೇನಲ್ಲಿ ಸ್ನೇಹಿತ ಕೊಟ್ಟಂಥ ಸಾಲ ತೊಗೋಬೇಕಾಗಿತ್ತಾ ತೊಗೋಬಾರ್ದಾಗಿತ್ತಾ? ವ್ಯಾಪಾರದ ಮಾತ್ರ ಅದರಲ್ಲಿ ನಾನು ತೊಗೋಬಾರ್ದಾ? ನಾನು ಡಿಸೈಡ್ ಮಾಡಿಬಿಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ. ಈಗ ಯಾರ್ಯಾರು ಕಟ್ಟಿದ್ದೋ ನೀನು 5 ವರ್ಷದ ಕತೆ 7 ವರ್ಷದ ಕಥೆಯನ್ನು ಇವಾಗ ಹೇಳಿ ಅಂದರೆ ಸ್ವಲ್ಪ ನೆನಪಿದೆ, ಸ್ವಲ್ಪ ನೆನಪಿಲ್ಲ. ಯಾರೋ 1,000 ರೂಪಾಯಿ ಹಾಕಿರ್ತಾನೆ, ಯಾರೋ 500 ರೂಪಾಯಿ ಹಾಕಿರ್ತಾನೆ, ಯಾರೋ 2,000 ಹಾಕಿರ್ತಾನೆ. ಇದು ವ್ಯಾಪಾರದ್ದೇನೋ ವ್ಯಾಪಾರದಲ್ವಾ ನನಗೆ ಗೊತ್ತಾಗಲ್ಲ. ಯಾರದೋ ಹೆಸರಿರ್ತವೆ, 1,000 ಹೆಸರಿರುತ್ತಪ್ಪ ಅದರಲ್ಲಿ. 5 ವರ್ಷದ ವ್ಯಾಪಾರದಲ್ಲಿ 5,000 ಜನದ ಹೆಸರಿರ್ಬೋದು. ಈ ಒಂದು ಫೋನ್ಪೇ ವಿಚಾರದಲ್ಲೇ ನಾನು 5,000 ಜನಗಳದ್ದು ಹೆಸರಲ್ಲಿ ಯಾರು ಸಾಲ ಕೊಟ್ಟಿದ್ದ, ಯಾರು ದುಡ್ಡು ಹಾಕಿದ್ದ, ಏನಕ್ಕೆ ದುಡ್ಡು ಹಾಕಿದ, ಕೊಂಡ್ಕೊಂಡು ದುಡ್ಡು ಹಾಕಿದ್ನ, ಸಾಲ ಕೊಡಬೇಕಾಗಿತ್ತ, ನನಗೆ ಗೊತ್ತಿಲ್ವಲ್ಲ ಅಂತ ಅವ್ನು ಕೂತ್ಕೊಂಡಿದ್ದಾನೆ. ಇದೀಗ ಮೊದಲೇ ನೀವು ಹೇಳಿಬಿಟ್ಟಿದ್ದಿದ್ರೆ ಸ್ವಾಮಿ, ಕಡಿಮೆ ಫೈನ್ ಇತ್ತಿತ್ತು, ಅವಾಗ ಕಟ್ಟಿಬಿಟ್ಟು ನಾನು ಬಗೆಹರಿಸ್ಕೊಂಡ್ಬಿಡ್ತಾ ಇದ್ದೆ. ಈಗ 10 ಲಕ್ಷ ಕಟ್ಟು, 15 ಲಕ್ಷ ಕಟ್ಟು, 8 ಲಕ್ಷ ಕಟ್ಟು ಅಂತ ನೋಟಿಸ್ ಕೊಟ್ಟರೆ ನಾನು ಏನು ಮಾಡಲಿ? ಇದು ವ್ಯಾಪಾರಿಗಳ ಗೊಂದಲ. ಇದೀಗ ಈಗ ಏಕಾಏಕಿ ಕೆಲವ್ರಿಗಂತೂ 25-30 ಲಕ್ಷ ದಂಡ ಕಟ್ಟು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಕ್ರಿ ಉದ್ಯಮ ನಡೆಸೋರೊಬ್ಬರು ಹೇಳ್ತಾ ಇದ್ರು, ಏನ್ರಿ ನಾನು ಇಡೀ ಬೇಕ್ರಿ ಮಾರ್ಕೊಂಡ್ರು 5-6 ಲಕ್ಷ ಬರಲ್ಲ, ನನಗೆ 30 ಲಕ್ಷ ದಂಡ ಕಟ್ಟು ಅಂತ ಇದ್ದೀರಲ್ಲ, ನನಗೆ ಬೇಕ್ರಿ ಉದ್ಯಮ ಬಿಟ್ಟುಬಿಡ್ಲಾ, ನಾನು ಬೇಕ್ರಿ ಕ್ಲೋಸ್ ಮಾಡ್ತಾ ಇದ್ದೀನಿ, ಇದೇ ತಿಂಗಳ ಈಗ ಸ್ವಲ್ಪ ಕೊನೆಯ ಭಾಗದಲ್ಲಿ ನಾವೆಲ್ಲ ಬಂದು ಕೂಡ ಮಾಡಿಬಿಡ್ತೀವಿ, ಅದೇನು ಮಾಡ್ತೀರೋ ಮಾಡಿಕೊಳ್ಳಿ ಅಂತ ಆ ವ್ಯಕ್ತಿ ರೆಡಿಯಾಗಿಬಿಟ್ಟಿದ್ದಾನೆ. 8 ವರ್ಷದ ನಂತರ ಯಾಕೆ? ನೋಡಿ, ಅಧಿಕಾರಿಗಳು ಸರ್ಕಾರದ ಎಡವಟ್ಟು. ಇಲ್ಲಿ ಕಾನೂನು ಎಡವಟ್ಟು ಆಗಿದೆಯಾ? ಇದು ನೋ, ಕಾನೂನು ಕರೆಕ್ಟಾಗಿ ಮಾಡಿರ್ತಾರೆ ಅವರು. ಕಾನೂನನ್ನು ಅರ್ಥೈಸಿಕೊಂಡಾಗ ವ್ಯಾಪಾರಿ ಒಂದು ಕಾನೂನನ್ನು ಓದಿ ಅರ್ಥೈಸಿಕೊಳ್ಳುವ ಪ್ರಮಾಣ ಮಟ್ಟ ಬೇರೆ. ಕಾನೂನು ಮಾಡಿದವನು ಅದನ್ನು ಅರ್ಥೈಸಿಕೊಳ್ಳುವ, ಅದನ್ನು ಯಾವಾಗ ಅಪ್ಲೈ ಮಾಡಬೇಕು, ಯಾವಾಗ ದಂಡ ವಸೂಲಿ ಮಾಡಬೇಕು ಅಂತೇಳಿ ಆ ಮನುಷ್ಯನ ಬ್ರೈನ್ ಥಿಂಕ್ ಮಾಡೋದು ರೀತಿ ಬೇರೆ. ಒಂದೇ ಕಾನೂನು ಹೇಗೆ ಬೇಕಾದರೂ ನೀವು ಅದನ್ನು ಅರ್ಥೈಸಿಕೊಳ್ಳಬಹುದು. ಓದೊಂದು ಕಡೆ ಒಂದಿರುತ್ತೆ, ಮಾಡ್ದೊಂದು ಕಡೆಗೆ ಒಂದಿರುತ್ತೆ. ಸಿಕ್ಕಾಕಿಸ್ಲೇಬೇಕು ಪ್ರತಿ ಮನುಷ್ಯನನ್ನು ಅಂತ ಡಿಸೈಡ್ ಮಾಡಿಬಿಟ್ರೆ ನಿಮಗೆಲ್ಲಾದರೂ ಒಂದು ಕಡೆ ಹಿಡಿಬಹುದು. ಆದರೆ ನಾನು ಅದಕ್ಕೆ ಎಥಿಕಲಿ ಕೇಳ್ತಾ ಇದ್ದೀನಿ, ನೈತಿಕವಾಗಿ ಕೇಳ್ತಾ ಇದ್ದೀನಿ. ಈ ಎಡವಟ್ಟುಗಳಿಗೆ ಸರ್ಕಾರದ ಎಡವಟ್ಟು ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಗವರ್ನಮೆಂಟ್. ಯಾವ ಸರ್ಕಾರ ಇದ್ದರೂ ಅಷ್ಟೇ, ಇವರಿದ್ದಿದ್ರೆ ಸರಿ ಅವರಿದ್ದರೆ ತಪ್ಪು ಅಂತಲ್ಲ, ಯಾವುದೇ ಸರ್ಕಾರ ಇದ್ದಿದ್ರು ಇಂಥ ಎಡವಟ್ಟುಗಳಾಗ್ತಾ ಇತ್ತು. ಇದೀಗ ಈ ಎಡವಟ್ಟುಗಳಿಗೆ ವರ್ತಕ ವ್ಯಾಪಾರ ಮಾಡಬೇಕಾ? ಈಗ ಅವ್ನು ಫೋನ್ಪೇನ ಗೂಗಲ್ ಪೇನ ನೋಡಿದ್ರೆ ಸಾಕು ಭಯ ಬೀಳಂಗಾಗಿದೆ ಅವನಿಗೆ. ಇದ್ರಲ್ಲಿ ತೊಗೊಂಡು ಬಿಟ್ಟರೆ ನಾನೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗತ್ತಾ ಅಂತ. ಬಟ್ GST ಕಡೆಯಿಂದ ಕೇಳಿ, ಏನು ರೀ 40 ಲಕ್ಷ ವ್ಯಾಪಾರ ಮಾಡ್ತಾನೆ, 40 ಲಕ್ಷ ಟರ್ನ್ ಓವರ್ ಇದೆ ಅವನಿಗೆ, 1.5 ಕೋಟಿವರೆಗೂ ವ್ಯಾಪಾರ ಮಾಡಿದ್ದಾನೆ, ಅವನಿಗೆ ನೀನು ನೋಂದಾಯಿಸ್ಕೊಳ್ಳಪ್ಪ, ಟ್ಯಾಕ್ಸ್ ಕಟ್ಟಪ್ಪ ಅಂತ ಕೇಳಿದ್ರೆ ತಪ್ಪೇನು ರೀ? ಅದು ತಪ್ಪಾಗತ್ತಾ? 1.5 ಕೋಟಿ ವ್ಯವಹಾರ ಮಾಡಿ 1 ಲಕ್ಷ ರೂಪಾಯಿ 1% ಲೆಕ್ಕದಲ್ಲಿ 1.5 ಲಕ್ಷ ನೀನು ಟ್ಯಾಕ್ಸ್ ಕಟ್ಟಪ್ಪ ಅಂತ ಕೇಳಿದ್ರೆ ತಪ್ಪಿದೆಯಾ? ಇದು ದೇಶ ಕಟ್ಟಬಾರ್ದಾ? 1.5 ಕೋಟಿ ವ್ಯಾಪಾರದಲ್ಲಿ ಅವನಿಗೆ ಒಂದು 5 ಲಕ್ಷ ಲಾಭ ಬಂದಿಲ್ವಾ? ಅವನಿಗೆ 5 ಲಕ್ಷ ಲಾಭ ಇಟ್ಕೊಳ್ಳಿ, 1 ಲಕ್ಷ ಈ ಕಡೆ ಕೊಡಲಿ ನಮಗೆ ಟ್ಯಾಕ್ಸಲ್ಲಿ. 10 ಲಕ್ಷ ಲಾಭ ಮಾಡಿರ್ತಾನೆ ಕೆಲವರು, 20 ಲಕ್ಷ ಲಾಭ ಮಾಡಿರ್ತಾರೆ, ಕೊಡಲಿ. 1 ಲಕ್ಷ ಟ್ಯಾಕ್ಸ್ ಕಟ್ಬಿಟ್ರೆ ಕಡಿಮೆ ಆಗಿಬಿಡುತ್ತಾ ಅವನಿಗೆ? ಅವನು ಸಂಪಾದನೆ ಮಾಡಿದಂತಾನೆ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಗದಿಗೂ ಕಮರ್ಷಿಯಲ್ ಟ್ಯಾಕ್ಸ್ ಶಾಕ್. ಇಲ್ಲೇನಾಯಿತು, ಈ ವ್ಯಾಪಾರಿಗಳು ಶುರು ಮಾಡಿ ಭಯ ಪಟ್ಬಿಟ್ರಲ್ಲ. ಈಗ ನನಗೇನೋ ಇದರಲ್ಲಿ ತೊಗೋಬಾರ್ದು, ಫೋನ್ಪೇಲಿ ತೊಗೋಬಾರ್ದು, ಗೂಗಲ್ ಪೇ ತೊಗೋಬಾರ್ದು ಅಂತ ಇವ್ರೇನು ಮಾಡಿಬಿಟ್ರು, ಇನ್ಮೇಲೆ ನೋಡಿರಿ ನಮ್ಮ ಅಂಗಡಿಲಿ ನಿಮ್ಗೆ ಏನಾದರೂ ಪದಾರ್ಥ ಬೇಕಿದ್ದರೆ ನೀವು ಕ್ಯಾಶಲ್ಲೇ ಕೊಟ್ಟುಬಿಡಿ, ನಾನಂತೂ UPI ಪೇಮೆಂಟ್ಗಳಲ್ಲಿ ನಾನು ಸ್ವೀಕರಿಸಲ್ಲ ಅಂದ್ಬಿಟ್ರು. ತೊಗೊಳ್ಳೋದಿಲ್ಲ ನಾನು, ಕೊಟ್ಟರೆ ಕ್ಯಾಶಲ್ಲಿ ಕೊಡಿ ಅಂತ. ಇದು ಇನ್ನೊಂದು ಥರ ಪ್ರಾಬ್ಲಮ್ಗೆ ಎಡೆ ಮಾಡಿಕೊಡ್ತು. ಅದೇನು ಅಂತ ಹೇಳಿದ್ರೆ, ಒಂದು ಅಂಗಡಿಗೆ ಬರ್ತಾರೆ, ಹೆಚ್ಚು ಕಡಿಮೆ ಜನಗಳ ಬಳಿಯಲ್ಲಿ ಇವಾಗ ಕ್ಯಾಶ್ ಇಲ್ಲ. ಈಗ ನಿಮ್ಗೆ ಏನಾಗುತ್ತೆ, ಕೆಲವು ATMಗಳಲ್ಲಿ ಹೋಗಿ ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ಗಳಲ್ಲಿ ನಿಮ್ಮ ಒಂದು ATM ಇದೆಯೋ ಆ ಒಂದು ಬ್ಯಾಂಕ್ನ ATMಗೆ ಹೋಗಿ ನೀವು ಹಣ ಡ್ರಾ ಮಾಡಿದಾಗ ನಿಮಗೆ ತೀರಾ ಅದರಲ್ಲಿ ನಿಮಗೆ ಸ್ವಲ್ಪ ದುಡ್ಡು ಕಡಿತ ಆಗಲ್ಲ. ಒಂದು 5-6 ಬಾರಿ ಅವಕಾಶ ನಿಮಗಿರಬಹುದು. ಬೇರೆ ATMಗಳಲ್ಲಿ ಮಾಡ್ಕೊಂಡು ಹೋದಾಗ 20 ರೂಪಾಯಿ 25 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. ಅಯ್ಯೋ ಇದೇನಿದು, ನನ್ನ ದುಡ್ಡು ನಾನು ಬ್ಯಾಂಕಲ್ಲಿಟ್ಟು ಅದರಿಂದ ಅವ್ರು ಬಡ್ಡಿಯೆಲ್ಲ ದುಡ್ಕೊಳ್ತಾ ಇದ್ದಾರೆ, ನಾನು ಹೋಗಿ ನನ್ನ ದುಡ್ಡನ್ನು ಡ್ರಾ ಮಾಡ್ಕೊಳ್ಳೋಕೆ ಹೋದರೆ ಏನೋ ಅರ್ಜೆಂಟಿಗೆ ಅಂತ ಬಂದರೆ ನನ್ನ ದುಡ್ಡೇ ಹೋಗ್ತಾ ಇದೆಯಲ್ಲ, ಇದು ಯಾಕೆ ಬೇಕು ಅಂತ ಡಿಜಿಟಲ್ ಪೇಮೆಂಟ್ ಹೆಂಗಿದ್ರು ಇದೆಯಲ್ಲ ಇದರಲ್ಲೇ ಮಾಡ್ತೀನಿ ಅಂತ ಹೋಗಿದ್ದಾರಲ್ಲ. ಕೆಲವ್ರ ಬಳಿ ಹಣ ಇಲ್ಲ. ಈ ವ್ಯಾಪಾರಕ್ಕೆ ಅಂತ ಬರ್ತಾರಲ್ಲ, ಕೊಟ್ಟರೆ ಕ್ಯಾಶ್ ಕೊಟ್ರಿ, ಇದಿಲ್ಲ ಅಂದರೆ ನಾನು ಒಪ್ಪಲ್ಲ ಅಂದರೆ ಪಕ್ಕದ ಅಂಗಡಿಗೆ ಹೋಗ್ತಾನೆ. ಇನ್ನೊಬ್ಬ ಇರೋದನ್ನ ಅಲೋ ಮಾಡಬಹುದು ಡಿಜಿಟಲ್ ಪೇಮೆಂಟ್ನ. ಹೀಗಾಗಿ ಇವನಿಗೆ ವ್ಯಾಪಾರ ಲಾಸು.